ಸೇಮ್ ನಾನ್ ಚಿಕ್ಕಮಂಗ್ಳೂರವಳಲ್ವಾ, ಅದಕ್ಕೆ ನಂಗೆ ಚಿಕ್ಕಮಂಗ್ಳೂರು ಇಷ್ಟ. ಇನ್ನ ತುಂಬಾ ಅಭಿವೃದ್ಧಿ ಆಗ್ಬೇಕಾಗಿದೆ, ತುಂಬಾ ಸೌಕರ್ಯಗಳು ಸಿಗ್ಬೇಕಾಗಿದೆ. ನಮ್ಮ ದೇಶದಲ್ಲಿ ಮಾತ್ರ ದೇವರಂತ ಪೂಜಿಸೋದು. ಸೊ ಹೊರ ದೇಶದವರು ಪೂಜಿಸಲ್ಲ ಅಂತಂದ್ರು ಅವರು ಕ್ಲೀನ್ ಆಗಿ ಇಟ್ಕೋತಾರೆ. ಬಟ್ ನಮ್ಮಲ್ಲಿ ಪೂಜೆ ಮಾಡ್ತಿದ್ರು ಕೂಡ ಕ್ಲೀನ್ ಆಗಿ ಇಟ್ಕೊಳ್ಳಲ್ಲ. ಹರಿಯಮೆಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಬಲ್ಯಾರಿ, ತಮ್ಮ ಕನ್ನಡಕ್ಕೆ ಸ್ವಾಗತ. ಇವತ್ತು ವರ್ಲ್ಡ್ ಟೂರಿಸಂ ಡೇ ಅನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ಬಗ್ಗೆ ನಾವು ಜನರ ಬಳಿ ಹೋಗಿ ಹಲವಾರು ಪ್ರಶ್ನೆಗಳನ್ನು ಕೇಳ್ಕೊಂಡ್ ಬರೋಣ ಬನ್ನಿ. ಮ್ಯಾಮ್, ಇವತ್ತು ವರ್ಲ್ಡ್ ಟೂರಿಸಂ ಡೇ ಅನ್ನು ಆಚರಿಸ್ತಾ ಇದ್ದೇವೆ. ನಿಮ್ಗೆ ಇಷ್ಟವಾದ ಕರ್ನಾಟಕದ 5 ಟೂರಿಸ್ಟ್ ಪ್ಲೇಸ್ ಗಳ ಹೆಸರು ಹೇಳ್ಬೋದಾ? ತುಂಬಾ ಪ್ಲೇಸಸ್ ಇದೆಯಲ್ಲ, ಲೈಕ್ ಶಿವಮೊಗ್ಗ, ಜೋಗ್ ಫಾಲ್ಸ್, ಮಡಿಕೇರಿ, ಚಿಕ್ಕಮ್ಯಾಂಗ್ಳೂರು, ಮ್ಯಾಂಗ್ಳೂರ್ ಬೀಚಸ್, ಉಡುಪಿ ಕೃಷ್ಣ ಮಠ, ಹಾಗೆ ತುಂಬಾ ಪ್ಲೇಸಸ್ ಗಳಿವೆ. ಮೈಸೂರು ಪ್ಯಾಲೇಸ್, ಮತ್ತೆ ನಂದಿ ಹಿಲ್ಸ್, ಆಮೇಲೆ ಉಡುಪಿಯಲ್ಲೇ ಮಲ್ಪಂಡು, ಮ್ಯಾಂಗ್ಳೂರು, ಪನಂಬೂರು ಬೀಚ್, ತಣ್ಣೀರ್ಬಾವಿ, ಕದ್ರಿ. ಮೈಸೂರು, ಹಂಪಿ, ಚಿಕ್ಕಮಂಗ್ಳೂರು, ಮಡಿಕೇರಿ, ಗೋಕರ್ಣ. ಮೈಸೂರು ಪ್ಯಾಲೇಸ್, ಚಾಮುಂಡಿ ಬೆಟ್ಟ. ಅದ್ ಬಿಟ್ರೆ ಗೋಕರ್ಣ, ಚಿಕ್ಕಮಂಗ್ಳೂರ್, ಶೃಂಗೇರಿ. ಸೇಮ್ ನಾನ್ ಚಿಕ್ಕಮಂಗ್ಳೂರವಳಲ್ವಾ, ಅದಕ್ಕೆ ನಂಗೆ ಚಿಕ್ಕಮಂಗ್ಳೂರು ಇಷ್ಟ. ಮಡಿಕೇರಿ, ಬಾಗಲಕೋಟೆ ಇಷ್ಟ ಆಗುತ್ತೆ. ಮೈಸೂರು, ಬೆಂಗಳೂರು ಇಷ್ಟ ಆಗುತ್ತೆ. ಒಂದು ಸಿಟಿ ನೋಡ್ಲಿಕ್ಕೆ. ಕೊಡಗು ಮಡಿಕೇರಿ ಒಂದೇ ಆಗುತ್ತೆ. ಬಂಡೀಪುರ ಅರಣ್ಯ ಚೆನ್ನಾಗಿದೆ. ನಾನು ಹೋಗಿದ ಸ್ಥಳ ಥೈಲ್ಯಾಂಡ್, ಪತ್ತಾಯ, ಮತ್ತೊಂದು ಇಂಡೋನೇಷ್ಯಾ, ಬಾಲಿ, ಮತ್ತೊಂದು ಫೇವರೇಟ್ಸ್ ಬ್ರೆಜಿಲ್, ಶ್ರೀಲಂಕಾದ ಒಂದು ಟೂರಿಸ್ಟ್ ಪ್ಲೇಸ್ ಮಿಯಾಮಿ. ಒಂದು ವಿಶ್ವವಿಖ್ಯಾತ ಜೋಗ ಜಲಪಾತ, ಚಿಕ್ಕಮಂಗ್ಳೂರು, ಬಾಬಾ ಬುಡನ್ಗಿರಿ, ಆಗುಂಬೆ, ಅದು ಒಳ್ಳೇದಿದೆ. ಉಡುಪಿ ಪಕ್ಷಿಧಾಮ, ಮತ್ತೆ ನಾರ್ತ್ ಅಲ್ಲೆಲ್ಲ ಕೆಲವು ದೇವಸ್ಥಾನಗಳೇ ಒಳ್ಳೆ ಟೂರಿಸಂ ಪ್ಲೇಸ್ ಇದೆ. ಚಿಕ್ಕಮಂಗ್ಳೂರು, ಮಡಿಕೇರಿ, ದಾವಣಗೆರೆ, ಮತ್ತೆ ಅಬ್ಬಿ ಫಾಲ್ಸ್, ಜೋಗ್ ಫಾಲ್ಸ್. ನನಗೆ ಇಷ್ಟವಾಗಿದ್ದಂದ್ರೆ ಇದು ದಾಂಡೇಲಿ, ಜೋಗ್ ಫಾಲ್ಸ್, ಮುರುಡೇಶ್ವರ, ಧರ್ಮಸ್ಥಳದಲ್ಲಿ ಒಂದು ಉಂಟು, ಅಲ್ಲೊಂದು, ಮತ್ತೆ ಮೈಸೂರು, ಗೋಕರ್ಣ, ಗೋವಾ, ಬ್ಯಾಂಗ್ಳೂರ್, ಜೋಗ್ ಫಾಲ್ಸ್, ಕೂರ್ಗ್. ಮೈಸೂರು, ಮತ್ತೆ ಜೋಗ, ಮೈಸೂರು ಝೂಲ್, ಮತ್ತೆ ಶ್ರವಣಬೆಳಗೊಳ, ಕೆಮ್ಮನಗುಂಡಿ. ಬ್ಯಾಂಗ್ಳೂರ್ ಮತ್ತೆ ಮೈಸೂರು, ಪಣಂಬೂರ್ ಬೀಚ್. ಮ್ಯಾಂಗ್ಳೂರಲ್ಲಿ ತುಂಬಾ ಪ್ಲೇಸಸ್ ಇದೆಯಲ್ಲ. ಸಾರಿಪಲ್ಲ, ಸುಲ್ತಾನ್ ಬತ್ತೇರಿ, ಸೋಮೇಶ್ವರ, ಕಾಪು, ಬೀಚಸ್ ಎಲ್ಲ ಜಾಸ್ತಿ ಇರ್ತದೆ. ಬೇರೆ ಮತ್ತೆ ಟೆಂಪಲ್ಸ್ ಎಲ್ಲ ಎಷ್ಟುಂಟು. ಮತ್ತೆ ಇಲ್ಲಿ ಈಗ ಹೋಟೆಲ್ಸ್ ಎಲ್ಲ ಈಗ ಗಿರಿಮಂಜಸ್, ನಾರಾಯಣ ಎಲ್ಲ ಫೇಮಸ್ ಉಂಟು. ಸರ್, ನೀವೀಗ ಕೆಲವು ಟೂರಿಸ್ಟ್ ಪ್ಲೇಸಸ್ ಹೆಸರು ಹೇಳಿದ್ರಿ. ಕರ್ನಾಟಕದಲ್ಲಿ ಇನ್ನೂ ಟೂರಿಸಂ ಅಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕಂತ ನೀವೇ ಹೇಳ್ತೀರಿ? ಈಗ ತುಂಬಾ ಆಗ್ತಾ ಇದೆ. ಕೆಲವು ಕಡೆ ಎಲ್ಲ ಹೊಸದಾಗಿ ಅದನ್ನೇ ಟೂರಿಸಂ ಅಟ್ರಾಕ್ಟ್ ಪ್ಲೇಸ್ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಮಾಡ್ಬೇಕಾಗತ್ತೆ. ಈಗ ಜೋಗ ಸಹ ಅಭಿವೃದ್ಧಿ ಆಗ್ತಾ ಇದೆ. ಆಲ್ರೆಡಿ ಈಗ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೆದು ಹೊಸದಾಗಿ ಬೇರೆ ರೀತಿನೇ ಲುಕ್ ಕೊಡೋ ಅಷ್ಟಿದೆ. ಇನ್ನೊಂದ್ 2 ವರ್ಷದಲ್ಲಿ ಆಗ್ಬೋದೇನೋ. ನಾರ್ಮಲ್ ಆಗಿ ಅವ್ರವ್ರು ಏನ್ ತಗೊಂಡೋಗಿರ್ತಾರೆ ಅದನ್ನ ಅವ್ರ ಬ್ಯಾಗ್ ಅಲ್ಲಿ ಒಂದು ಇದ್ ಮಾಡಿ ಅದನ್ನ ಆ ಪ್ಲೇಸ್ ಅಲ್ಲಿ ಎಲ್ಲಿ ಅವರಿಗೆ ಹಾಕ್ಲಿಕ್ಕೆ ಇರ್ತದೆ ಅಲ್ಲ, ಆ ಪ್ಲೇಸ್ ಅಲ್ಲಿ ಹಾಕ್ಬೇಕಾಗತ್ತೆ. ಜನರು ಹಾಲ್ ಮಾಡಿ ಮಾಡುದು ಒಳ್ಳೇದಲ್ಲ. ಅಲ್ಲಿ ಹೋಗಿ ಅವರು ಕ್ಲೀನ್ ಆಗಿರ್ಬೇಕು. ಓದಲ್ಲೆಲ್ಲ ಒಂದು ಕ್ಲೀನ್ ಆಗಿರ್ಬೇಕು, ಡಿಸಿಪ್ಲಿನ್ ಇರ್ಬೇಕು. ಎಕ್ಸಾಂಪಲ್ ಗೋವಾ ಈಗ ಅಲ್ಲಿದೆ, ಎಲ್ಲಿ ನಿಮ್ದು ಆ ಸೈಡ್ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಇದ್ರೆ ಒಂದು ಅಭಿವೃದ್ಧಿ ಆಗಿ ಬರ್ತದೆ. ಅಭಿವೃದ್ಧಿ ಅಂದ್ರೆ ಇವಾಗ ಕೆಲವು ಕಡೆ ಇವಾಗ ಟಿಕೆಟ್ ಗಳ ದರ ಜಾಸ್ತಿ ಆಗ್ತಿದೆ. ಈಗ ಟೂರಿಸ್ಟ್ ಪ್ಲೇಸ್ ಗಳಲ್ಲಿ ಇವಾಗ ಮಡಿಕೇರಿಯಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆ. ಸೊ ಅಲ್ಲೆಲ್ಲ ಏನಾಗ್ತಿದೆ ಅಂತಂದ್ರೆ ಇವಾಗ ಅದು ಆ ರೇಟಿಗೆ ವರ್ತ್ ಅಂತ ನನ್ಗೆ ಅನ್ಸುತ್ತೆ. ಇವಾಗ ಒಬ್ರಿಗೆ ಟಿಕೆಟಿಗೆ ಒಂದು 200 ರುಪೀಸ್ ಅಂದಿದ್ರೆ, ಸೊ ಆ 200 ರುಪೀಸ್ಗೆ ಅದು ವರ್ತ್ ಅಂತ ಅನಿಸ್ಬೇಕು, ನಮಗೆ ವರ್ತ್ ಅಂತ ಅನಿಸ್ಬೇಕು. ಸೊ ಅದು ಅನಿಸ್ತಿಲ್ಲ ಅಂತ ಕಾಣ್ತದೆ, ನಂಗೆ ಅನಿಸ್ತಿಲ್ಲ. ಅಷ್ಟೊಂದು ಅಂತ ಏನಿಲ್ಲ, ಎಲ್ಲ ಚಂದ ಇದೆ, ಎಲ್ಲ ಚಂದ ಇದೆ. ಆಲ್ಮೋಸ್ಟ್ ನಾನು ನೋಡಿದ ಕಡೆ ಅಂತದೆಂತ ಏನೋ ಇದು ಕಂಡಿಲ್ಲ. ಅಂದ್ರೆ ಎಲ್ಲ ಕಡೆ ಚಂದ ಇದೆ, ಎಲ್ಲ ಕ್ಲೀನ್ ಆಗಿದೆ, ಒಳ್ಳೆ ರೀತಿ ಇದೆ. ಇನ್ನ ತುಂಬಾ ಅಭಿವೃದ್ಧಿ ಆಗ್ಬೇಕಾಗಿದೆ, ತುಂಬಾ ಸೌಕರ್ಯಗಳು ಸಿಗ್ಬೇಕಾಗಿದೆ. ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆ. ನೇಚರ್ ಆಗಿ ಇದ್ರೆ ಒಳ್ಳೇದು. ಮತ್ತೆ ಈಗ ಎಲ್ಲ ಆರ್ಟಿಫಿಷಿಯಲ್ ಆಗಿ ಬರ್ತದಲ್ಲ, ನೇಚರ್ ಬೆಸ್ಟ್. ಆಲ್ರೆಡಿ ಎಲ್ಲ ಇಂಪ್ರೂವ್ಮೆಂಟ್ ಇದೆ, ಬಟ್ ಇನ್ನೂ ಸಹ ಆದ್ರೆ ಒಳ್ಳೇದು. ನೇಚರ್ ಇಸ್ ಆಲ್ವೇಸ್ ಬೆಸ್ಟ್ ಅಲ್ಲ. ಟೂರಿಸ್ಟ್ ಪ್ಲೇಸ್ ಹೋದ್ರೆ ಜಸ್ಟ್ ಆ ನೇಚರ್ ಅನ್ನು ಇದ್ ಮಾಡ್ಬೇಕು, ಬಟ್ ಅದನ್ನ ಹಾಳು ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾರು ಸಹ. ಅಭಿವೃದ್ಧಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ರೋಡ್ ಇದಾಗ್ಬೇಕು, ರಿಕವರ್ ಆಗ್ಬೇಕು ಮೇನ್. ಅದನ್ನ ಸ್ವಲ್ಪ ಜನರು ಕ್ಲೀನ್ ಆಗಿ ಇಡ್ಬೇಕು ಪ್ಲೇಸ್. ಅದೇ ಕೊಡಿ ಅಷ್ಟೇ. ಕ್ಲೀನ್ ಅಲ್ಲೇ ಇಲ್ಲ, ಆಗ ಕ್ಲೀನ್ ಆಗ್ಬೇಕಂತ ಉಂಟು. ಜನರು ಹೇಳಿದ್ರೆ ಅವರಿಗೆ ಇನ್ಸ್ಟ್ರಕ್ಷನ್ ಅಲ್ಲಿ ಎಲ್ಲ ಬೋರ್ಡ್ ಅಲ್ಲಿ ಇಡ್ಬೇಕು. ತುಂಬಾ ಸ್ಥಳದಲ್ಲಿ ಹಾಗೆ ಬೋರ್ಡ್ ಅದೇನಿಲ್ಲ, ಹಾಗೆ ಕಂಡಿದೆ ನಾನು. ಅದಕ್ಕೆ ಬೋರ್ಡ್ ಕರೆಕ್ಟ್ ಸೆಕ್ಯೂರಿಟಿನವರೆಲ್ಲ ಸರಿ ಹೇಳ್ಬೇಕು. ಹೌದು, ಸರಿ ಆಗ್ಬೋದು ಅಂತ ಕಾಣ್ತದೆ. ಕರ್ನಾಟಕದ ಟೂರಿಸಂ ಅಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕಂತ ಅನ್ನಿಸ್ತಿದೆ, ನಿಮ್ಮ ಒಪಿನಿಯನ್? ಇಂಪ್ರೂವ್ ಎಲ್ಲ ಆಗ್ಬೇಕು ಸರ್. ಈಗ ಕೆಲವು ಕಡೆ ಅಂದ್ರೆ ಈಗ ಮ್ಯಾಂಗ್ಳೂರಲ್ಲಿ ಸಹ ಇದೆ, ಈಗ ಕಸ ಬಿಸಾಕೋದಾಗ್ಲಿ. ಈಗ ಕರ್ನಾಟಕ ಟೂರಿಸಂ ಅಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಆಗ್ಬೇಕಂತ ಅನಿಸ್ತಿದ್ಯಾ ನಿಮ್ಗೆ? ಆಗ್ಬೇಕು. ಇನ್ನು ಎಷ್ಟು ಪ್ಲೇಸಸ್ ಆಗಿ ಉಂಟಲ್ಲ, ಈ ಹಂಪಿ ಎಲ್ಲ ಈಗ ಅಳಿದುಳಿದು ಹೋಗೋ ಸ್ಥಿತಿಯಲ್ಲಿ ಉಂಟಲ್ಲ. ಇದು ಅಭಿವೃದ್ಧಿ ಹೊಂದಿದ್ರೆ ಜನರು ಜಾಸ್ತಿ ಇದು ಆಗ್ತಾರೆ ಅಂತ ಅನ್ಕೊಳ್ತೀನಿ. ನಾವು ಮನುಷ್ಯರಲ್ವಾ, ನಮ್ಗೆ ಆ ಕಾಮನ್ ಸೆನ್ಸ್ ನಮ್ಗೆ ಬೇಕಲ್ಲ. ವೇಸ್ಟ್ ಹಾಕ್ಬಾರ್ದು,
ಅದರಿಂದ ಎಂತೆಲ್ಲ ತೊಂದರೆ ಆಗ್ತದೆ ಅಂತ ನಮಗೆ ಫಸ್ಟ್ ಬೋಧ ಇರ್ಬೇಕಲ್ಲ. ಹಾಗೆ ನಮ್ಗೆ ಆ ಕಾಮನ್ ಸೆನ್ಸ್ ಇದ್ರೆ ನಾವು ಅದು ಹಾಕುದೇ ಇಲ್ಲಲ್ಲ, ಕಸ ಹಾಕುದೇ ಇಲ್ಲಲ್ಲ. ಜನರಿಗೆ ಗೊತ್ತಾಗ್ಬೇಕು, ಜನರ ಇದ್ರ ಬಗ್ಗೆ ಇದ್ರೆ ಎಲ್ಲ ಕ್ಲಿಯರ್ ಆಗಿ ಮನುಷ್ಯನೇ ನಮ್ಗೆ ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ನಮಗೆ ಅದ್ರ ಕೆಲಸವನ್ನು ಮಾಡ್ಬೇಕಂತ ಹಾ. ನಾವು ಮಾಡಿದ ಕಸವನ್ನು ನಾವೇ ತೆಗಿಬೇಕು. ನಾವೀಗ ಇಂಥದ್ದು ತಿಂತೇವೆ ಅದನ್ನ ನಾವು ಬಿಸಾಕಿ ಎಲ್ಲಿ ಸೈಡ್ ಅಲ್ಲಿ ಬಿಸಾಕಿ ಹೋಗ್ಬೇಕು ಹಾಗೆ ಅಂತ ಇದು ಇರ್ಬಾರ್ದಲ್ಲ, ಸ್ವಲ್ಪ ಮೆಚುರಿಟಿ ಇರ್ಬೇಕಲ್ಲ. ಟೂರಿಸ್ಟ್ ಅನ್ನ ಅಟ್ರಾಕ್ಟ್ ಮಾಡೋ ಹಾಗೆ ಅಂತ ಅವರಿಗೆ ಬೇಕಾದ ಫೆಸಿಲಿಟೀಸ್, ಒಂದು ಸೇಫ್ಟಿ. ಈಗ ವಾಟರ್ ಫಾಲ್ಸ್ ಎಲ್ಲ ತುಂಬಾ ಡೆತ್ ಎಲ್ಲ ಒಮ್ಮೆ ಇತ್ತೀಚೆಗೆ ಡೆತ್ ಎಲ್ಲ ಆಯ್ತಲ್ಲ, ಈ ಕಂಟ್ರೋಲ್ ಮೆಷರ್ಸ್ ಆ ತರ ಏನಾದ್ರು ಸೇಫ್ಟಿ ಪರ್ಪಸ್ ಅದೆಲ್ಲ ಇದು ಮಾಡಿ, ಮತ್ತೆ ಎಂತಪ್ಪ ಎಲ್ಲರನ್ನ ಅಟ್ರಾಕ್ಟ್ ಮಾಡುವಾಗ ಎಂತಾದ್ರು ಮಾಡ್ಬೋದು. ಇದು ಸ್ವಚ್ಛತೆ ಮೇಂಟೈನ್ ಮಾಡ್ಲಿಕ್ಕೆ ಅದನ್ನು ಇದು ಮಾಡ್ಬೋದು, ಇಂಪ್ರೂವೈಸ್ ಮಾಡ್ಬೋದು. ಜನರು ಯಾವ ರೀತಿ ಪ್ರವಾಸಿ ಸ್ಥಳಕ್ಕೆ ಕೊಡುಗೆಯನ್ನು ನೀಡಬಹುದು ಅಂತ? ನಾರ್ಮಲ್ ಆಗಿ ಅವ್ರವ್ರು ಏನ್ ತಗೊಂಡೋಗಿರ್ತಾರೆ ಅದನ್ನ ಅವ್ರವ್ರೆ ಅವ್ರ ಬ್ಯಾಗ್ ಅಲ್ಲಿ ಒಂದು ಇದ್ ಮಾಡಿ ಅದನ್ನ ಆ ಪ್ಲೇಸ್ ಅಲ್ಲಿ ಎಲ್ಲಿ ಅವರಿಗೆ ಹಾಕ್ಲಿಕ್ಕೆ ಇರ್ತದೆ ಅಲ್ಲ ಆ ಪ್ಲೇಸ್ ಅಲ್ಲಿ ಹಾಕ್ಬೇಕಾಗತ್ತೆ. ಸ್ವಚ್ಛತೆಯನ್ನು ಕಾಪಾಡಬೇಕು. ಹೌದು. ಇವಾಗ ಜನರು ಕೂಡ ಒಂದು ಹೇಗೆ ಅಂತಂದ್ರೆ ಕಸ ಹಾಕುವಂತದ್ದು ಅದಕ್ಕೆ ಅಂತಾನೆ ಒಂದು ಡಸ್ಟ್ಬಿನ್ ಇರುತ್ತೆ. ಸೊ ಡಸ್ಟ್ಬಿನ್ ಅನ್ನು ಯೂಸ್ ಮಾಡ್ಕೋಬೇಕು. ಆಮೇಲೆ ಎಲ್ಲಂದ್ರಲ್ಲಿ ಕಸ ಬಿಸಾಡೋದಲ್ಲ. ಇವಾಗ ನದಿ ಇರುತ್ತೆ, ಒಂದು ನದಿ ಅಥವಾ ಏನಾದ್ರೂ ಒಂದು ಫಾಲ್ಸ್ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಡ್ರಿಂಕ್ಸ್ ಮಾಡ್ಬಿಟ್ಟು ಬಿಸಾಡುವಂತದ್ದು, ಏನು ಗ್ಲಾಸ್ ಏನಿದ್ರೆ ಅದು ಬಿಸಾಡುವಂತದ್ದು. ಇನ್ನೊಬ್ರು ಯಾರಾದ್ರೂ ಮಕ್ಕಳು ಆಟ ಆಡುವಾಗ ಅವ್ರ ಕಾಲಿಗೆ ಚುಚ್ಚುವಂತದ್ದಾಗುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ದೇಶದಲ್ಲಿ ಮಾತ್ರ ನದಿಗಳು ಇಷ್ಟೊಂದು ಕಲುಷಿತವಾಗಿರುವಂತದ್ದು. ಯಾಕಂದ್ರೆ ಹೊರ ದೇಶದಲ್ಲೆಲ್ಲ ಒಂದು ನದಿಯನ್ನ ದೇವ್ರಂತ ಪೂಜಿಸೋದಿಲ್ಲ, ನಮ್ಮ ದೇಶದಲ್ಲಿ ಮಾತ್ರ ದೇವ್ರಂತ ಪೂಜಿಸೋದು. ಸೊ ಹೊರ ದೇಶದವರು ಪೂಜಿಸಲ್ಲ ಅಂತಂದ್ರು ಅವರು ಕ್ಲೀನ್ ಆಗಿ ಇಟ್ಕೋತಾರೆ. ಬಟ್ ನಮ್ಮಲ್ಲಿ ಪೂಜೆ ಮಾಡ್ತಿದ್ರು ಕೂಡ ಕ್ಲೀನ್ ಆಗಿ ಇಟ್ಕೊಳ್ಳಲ್ಲ. ಅದೊಂದು ಮಿಸ್ಟೇಕ್, ಜನರು ಇದನ್ನ ತಿಳ್ಕೋಬೇಕು. ಸೊ ನೇಚರ್ ನ ಎಂಜಾಯ್ ಮಾಡ್ಬೇಕು, ಹಾಳು ಮಾಡಿ ಬರಬಾರ್ದು. ಅದೊಂದು.